ಏನು ಆಗದಾಗೆ ಪ್ರಯತ್ನ ಪಡಿ. ಶಾಂತಿ ಸುವ್ಯವಸ್ಥೆ ನಿಮಗೂ ಅವಕಾಶ ಸಿಕ್ಕಿದೆ, ಅವ್ರಿಗೂ ಅವಕಾಶ ಸಿಕ್ಕಿದೆ, ನೀವೇನು ಮಾಡಿದ್ರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಈಗ ಕಾಂಗ್ರೆಸ್ಗೆ ಟೆನ್ಷನ್, ಮುಸ್ಲಿಮರ ಟೆನ್ಷನ್. ನೇಹಾ ಹತ್ಯೆಯಿಂದ ಕಾಂಗ್ರೆಸ್ಗೆ ಎದುರಾದ ಸಂಕಷ್ಟ ಏನಪ್ಪ ಅಂತಂದರೆ, ಕಾಂಗ್ರೆಸ್ನಿಂದ ಒಂದು ರೀತಿಯಲ್ಲಿ ತುಷ್ಟೀಕರಣವಾಗ್ತಾ ಇದೆ ಅನ್ನುವಂಥ ಆರೋಪ. ಈಗಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ. ನೇಹಾ ಹತ್ಯೆಯಿಂದ ಕಾಂಗ್ರೆಸ್ಗೆ ಎದುರಾದಂಥ ಸಂಕಷ್ಟ, ಅಲ್ಪಸಂಖ್ಯಾತ ಓಲೈಕೆ ಎಂಬ ಅಪವಾದ ಬರ್ತಾ ಇದೆ. ನೇಹಾ ಹತ್ಯೆಯಿಂದ ಕಾಂಗ್ರೆಸ್ಗೆ ಈಗ ಏನಾಗ್ತಿದೆ ಅಂತಂದರೆ, ಅಲ್ಲಿ ಫಯಾಜ್ ಅನ್ನಾತ ಕೊಲೆ ಮಾಡಿದ್ದಾನೆ, BJP ABVP ಪ್ರತಿಭಟನೆ ಮಾಡ್ತಾ ಇದೆ, ಕಾಂಗ್ರೆಸ್ ಅದಕ್ಕೆ ಒಂದು ರೀತಿಯಲ್ಲಿ ತೇಪೆ ಹಚ್ಚುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದು ಕೂಡ ಕೊಲೆ ಅಲ್ಲ, ಅದೇನೋ ಲವ್ ಮಾಡಿದ್ರು, ಅರೆ ಲವ್ ಮಾಡಿ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಕೊಲೆ ಮಾಡೋದು ಸರಿ ಅಂತಾನೆ ನಿಮ್ಮ ಲೆಕ್ಕ? ಇದೀಗ ಅಲ್ಪಸಂಖ್ಯಾತ ನಾಯಕರಿಂದ ಅದನ್ನು ಖಂಡಿಸುವಂಥ ಇಷ್ಟು ದಿನ ಬೇಕಿತ್ತೇನ್ರಿ? ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ನೆತ್ತರು ಹರಿದಿದೆ. ಪಾಪಿ ಫಯಾಜ್ ನೇಹಾಳಿಗೆ 9 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ರಾಜ್ಯ ಬಿಜೆಪಿ ಇದು ಲವ್ ಜಿಹಾದ್ ಅಂತ ಆರೋಪಿಸಿದೆ. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯಿಂದಲೇ ಇಂಥ ಘಟನೆಗಳು ನಡೆಯುತ್ತಿವೆ ಅಂತ ಕಿಡಿಕಾರಿದೆ. ಕಾಂಗ್ರೆಸ್ಗೆ ನೇಹಾ ಹತ್ಯೆ ಕೇಸ್ ಆತಂಕ. ಎಸ್, ರಾಜ್ಯ ಬಿಜೆಪಿ ನೇಹಾ ಹತ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿದೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಧುಮುಕಿದೆ. ನೇಹಾ ಮನೆಗೆ ಬಿಜೆಪಿ ನಾಯಕರ ದಂಡೆ ಭೇಟಿ ನೀಡುತ್ತಿದೆ. ಇದು ಕಾಂಗ್ರೆಸ್ಗೆ ಹೊಸ ಆತಂಕ ಶುರುವಾಗುವಂತೆ ಮಾಡಿದೆ. ನೇಹಾ ಕುಟುಂಬಸ್ಥರಿಗೆ ನಡ್ಡಾ ಸಾಂತ್ವನ. ನೇಹಾ ಹತ್ಯೆಯನ್ನ ಖಂಡಿಸಿ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ನೇಹಾ ಮನೆಗೆ ಭೇಟಿ ನೀಡಿದ್ದಾರೆ. ನೇಹಾ ಕುಟುಂಬಸ್ಥರಿಗೆ ಜೆಪಿ ನಡ್ಡಾ ಸಾಂತ್ವನ ಹೇಳಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ನೇಹಾ ಹತ್ಯೆ ಹೋರಾಟ ಮಾಡುವಂತೆ ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ನೇಹಾ ಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ಎಡವಟ್ಟು. ಆರಂಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಇದು ಲವ್ ಮ್ಯಾಟರ್ ಅಂದಿದ್ರು. ಸಿದ್ದರಾಮಯ್ಯ ಕೂಡ ಇದೇ ಧಾಟಿಯಲ್ಲಿ ಮಾತನಾಡಿದ್ರು. ಇಬ್ಬರ ಮಾತುಗಳನ್ನ ಖುದ್ದು ನೇಹಾ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ವಿರೋಧಿಸಿದ್ದಾರೆ. ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡದಂತೆ ಮನವಿ ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ನೇಹಾ ಹತ್ಯೆಯಲ್ಲಿ ಎಡವಟ್ಟು ಮಾಡಿಕೊಂಡಿದೆ. ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಪ್ರಯೋಗಿಸಿದೆ. ಲೋಕಸಮರದ ಹೊತ್ತಲ್ಲಿ ಕಾಂಗ್ರೆಸ್ಗೆ ನೇಹಾ ಹತ್ಯೆಯ ಆತಂಕ ಶುರುವಾಗಿರೋದು ಸುಳ್ಳಲ್ಲ.